ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಉತ್ತಪ್ಪಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ರೆಸಿಪಿ ಉತ್ತಪ್ಪಂ. ಇದಕ್ಕೊಂದು ಚಟ್ನಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಉದ್ದಿನ ಬೇಳೆದು ಚಟ್ನಿ ತುಂಬ ಟೇಸ್ಟ್ ಆಗ್ತದೆ. ಈ ಚಟ್ನಿ ಜೊತೆ ನೀವು ಈ ಉತ್ತಪ್ಪಂ ತಿಂತಿದ್ರೆ ತುಂಬ ಒಳ್ಳೆಯದಾಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ಸಿಂಪಲ್ ರೆಸಿಪಿ, ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಮೊದಲಿಗೆ ನಾನು 1 ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ. ಈ ಯಾವ ಕಪ್ಪಿನಲ್ಲಿ ರವೆ ತಗೊಂಡಿದ್ದೇನಲ್ಲ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೇನೆ. ನೋಡಿ, ಮೊಸರು ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ನೋಡ್ಕೊಂಡು ಹಾಕಿದರೆ ಆಯಿತು. ನೋಡಿ, ಮತ್ತು ನೀರು ಹಾಕಿ ಈ ಥರ ಕಲಿಸ್ತಾ ಇದ್ದೇನೆ. ತುಂಬ ನೀರು ಮಾಡಬೇಡಿ ಹಿಟ್ಟು. ನೋಡಿ, ಇದನ್ನೊಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ ಉಂಟು. 20 ಮಿನಿಟ್ಸ್ ಇಟ್ಟಾಗುವಾಗ ನಿಮಗೆ ಇದು ಸ್ವಲ್ಪ ದಪ್ಪ ಆಗ್ತದೆ ಹಿಟ್ಟು. ಇದು ರವೆ ಎಲ್ಲ ಸೆಟ್ ಆಗ್ತದಲ್ಲ, ಅದಕ್ಕೆ ನೀರೆಲ್ಲ ಹೇಳ್ಕೊಳ್ತದೆ, ಹಾಗೂ ಸ್ವಲ್ಪ ದಪ್ಪ ಬರ್ತದೆ. ಈಗ ಒಂದು 20 ನಿಮಿಷಗಳ ಕಾಲ ಮುಚ್ಚಿಡ್ತೇನೆ ನಾನು. ನೋಡಿ, ಈಗ ಇದಕ್ಕೆ ಕಾಯಿಮೆಣಸು ಮತ್ತು ಶುಂಠಿ, ಚಾಪ್ ಮಾಡಿಟ್ಟ ಕಾಯಿಮೆಣಸು ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ನೋಡಿ, ಈ ಹದಕ್ಕೆ ಇರಬೇಕು ಹಿಟ್ಟು. ನೋಡಿ, ನಾನು ಹಿಟ್ಟು ಸ್ವಲ್ಪ ನೀರಾಯ್ತು ಅಂತ ಹೇಳಿ ಪುನಃ ಸ್ವಲ್ಪ ಇದು ರವೆ ಹಾಕ್ಕೊಂಡೆ ನಾನು. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ಈಗ ನಾವು ಉತ್ತಪ್ಪ ಮಾಡುವ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಉತ್ತಪ್ಪವನ್ನು ಇದು ಮಾಡಬೇಕು. ಇದು ನೀವು ಈ ಥರದ್ದು ಸೌಟು ತಗೊಳ್ಬೇಕು. ನೋಡಿ, ಉತ್ತಪ್ಪ ಮಾಡುವಾಗ ನೀವು ಒಂಥರ ರೌಂಡ್ ಇದ್ದ ಸೌಟು ತಗೊಳ್ಬೇಕು. ಮತ್ತು ನಿಮಗೆ ಬೆಣ್ಣೆ ಇದ್ದರೆ ಬೆಣ್ಣೆಯಲ್ಲಿ ಕೂಡ ಮಾಡ್ಬೋದು, ತುಂಬ ಒಳ್ಳೆಯದಾಗ್ತದೆ. ಓಕೆ, ಇದರ ಮೇಲೆ ಕ್ಯಾರೆಟ್ ತುರಿ ಮತ್ತು ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ತುಂಬ ದಪ್ಪ ಕೂಡ ಮಾಡಬೇಡಿ, ಸ್ವಲ್ಪ ಹರಡಬೇಕು. ಇದು ನೀವು ಉತ್ತಪ್ಪ ಮಾಡುವಾಗ ತುಂಬ ದಪ್ಪ ಆದರೆ ಕೂಡ ಒಳ್ಳೆಯದಾಗೋದಿಲ್ಲ. ಬೆಣ್ಣೆಯಲ್ಲಿ ಮಾಡಿದರೆ, ಬಟರ್ ಇದ್ದರೆ ಬಟರಲ್ಲಿ ಮಾಡಿದರೆ ಇನ್ನೂ ಟೇಸ್ಟ್ ಆಗಿರ್ತದೆ. ನಾನು ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ, ತೆಂಗಿನ ಎಣ್ಣೆ. ಬೆಣ್ಣೆಯಲ್ಲಿ ಮಾಡಿದರೂ ಆಗ್ತದೆ, ಒಳ್ಳೆಯದಾಗ್ತದೆ. ತುಂಬ ಸುಲಭ ಉಂಟು ಮತ್ತು ಬೇಗ ಫ್ರೈ ಕೂಡ ಬೇಗ ಕಾಯ್ತದೆ. ಇನ್ನು ಲೇಟ್, ತುಂಬ ಹೊತ್ತಿಲ್ಲ ಫ್ರೈ ಆಗಲಿಕ್ಕೆ. ರಪ್ಪ ಅಂತ ಮಾಡ್ಬೋದು. ನೋಡಿ, ಮಗಚಿ ಹಾಕಿದ ಮೇಲೆ ಸ್ವಲ್ಪ ಇಡಬೇಕು ಫ್ರೈ ಆಗಲಿಕ್ಕೆ. ತುಂಬ ಫಾಸ್ಟಲ್ಲಿ ಕೂಡ ಇಡಬೇಡಿ ಗ್ಯಾಸ್, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ತುಂಬ ಸುಲಭದಲ್ಲಿ ಮಾಡ್ಬೋದು. ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ನೀವು ಹಿಟ್ಟನ್ನು ತುಂಬ ಹರಡಬೇಡಿ. ನೋಡಿ, ಈ ಥರ ಹಾಕಿ ನೋಡಿ, ಸ್ವಲ್ಪ ಈ ಥರ ಹರಡಬೇಕು. ತುಂಬ ದಪ್ಪ ಕೂಡ ಮಾಡಬೇಡಿ. ದಪ್ಪ ಆದರೂ ಕೂಡ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಅದು. ಇದರ ಮೇಲೆ ನಾನು ಕ್ಯಾರೆಟ್ ತುರಿ ಮತ್ತು ನೀರುಳ್ಳಿ ಎಲ್ಲ ಹಾಕ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಬೋದು. ಇಷ್ಟ ಆಗೋದಾದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ಒಳ್ಳೆಯದಾಗ್ತದೆ. ತರಕಾರಿ ಯಾವುದು ಕೂಡ ಹಾಕ್ಬೋದು, ಬೀಟ್ರೂಟ್ ಕೂಡ ತುರಿದು ಹಾಕ್ಬೋದು, ಒಳ್ಳೆಯದಾಗ್ತದೆ. ನೋಡಿ, ನಾನು ಎಣ್ಣೆ ಹಾಕ್ತಾ ಇದ್ದೇನೆ. ಬೆಣ್ಣೆ ಇಲ್ಲದಿದ್ದರೆ ತುಪ್ಪ ಯಾವುದರಲ್ಲಿ ಕೂಡ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನೋಡಿ, ಈಗ ಒಂದು ಸೈಡ್ ಕಾದ ಮೇಲೆ ಮಗಚಿ ಹಾಕಬೇಕು ನಾವು. ಚೆನ್ನಾಗಿ ಬರ್ತದೆ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಇನ್ಸ್ಟೆಂಟಾಗಿ ಮಕ್ಕಳು ಸ್ಕೂಲ್ಗೆಲ್ಲ ಹೋಗುವಾಗ ಬೆಳಿಗ್ಗೆ ದಿಢೀರಂತ ಮಾಡ್ಬೋದು. ತುಂಬ ಗಡಿಬಿಡಿ ಏನು ಇಲ್ಲ, ರಪ್ಪ ಅಂತ ಮಾಡ್ಬೋದು. ಈಗ ಇದಕ್ಕೊಂದು ಚಟ್ನಿ ಮಾಡ್ತಾ ಇದ್ದೇನೆ ನಾನು. ನೋಡಿ, ಒಂದು ಪ್ಯಾನಿಗೆ 2 ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ನಾನು ಫ್ರೈ ಮಾಡ್ತೇನೆ. ಉದ್ದಿನ ಬೇಳೆಯನ್ನು ಕೆಂಪಾಗುವ ತನಕ ಫ್ರೈ ಆಗಬೇಕಿದೆ ಉದ್ದಿನ ಬೇಳೆ. ಈ ಉತ್ತಪ್ಪಂಗೆ ಉಂಟಲ್ಲ, ಈ ಚಟ್ನಿ ತುಂಬ ಸೂಪರಾಗಿ ಬರ್ತದೆ. ಉದ್ದಿನ ಬೇಳೆ ಚಟ್ನಿ ನನಗೆ ತುಂಬ ಫೇವ್ರೇಟ್ ಇದು ಚಟ್ನಿ, ಉದ್ದಿನ ಬೇಳೆದ ಚಟ್ನಿ. ಗಂಜಿ ಊಟಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಏನು ಪದಾರ್ಥ ಇಲ್ಲದಾಗ ಈ ಥರ ಒಂದು ಚಟ್ನಿ ಮಾಡಿದರೆ, ಉದ್ದಿನ ಬೇಳೆದ ಚಟ್ನಿ ಮಾಡಿದರೆ ಸಖತ್ತಾಗಿರ್ತದೆ. ಸಿಂಪಲಾಗಿ ನಿಮಗೆ ಗಂಜಿ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈಗ ಉತ್ತಪ್ಪಂಗೆ ನಾನು ಈ ಚಟ್ನಿ ಮಾಡ್ತಾ ಇದ್ದೇನೆ. ನೋಡಿ, ಒಂದು 5 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಈ ಉದ್ದಿನ ಬೇಳೆ ಚೆನ್ನಾಗಿ ಕೆಂಪಾಗಬೇಕು, ಅದರ ಫ್ಲೇವರ್ ಬಿಡಬೇಕು. ಅದು ಕೆಂಪಾಗಿ ಬಂದ್ರೇ ನಿಮಗೆ ಫ್ಲೇವರ್ ಬರೋದು ಅದರದ್ದು. ನೋಡಿ,
ನೋಡಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಳ್ಬೇಕು. ನೋಡಿ ಇಷ್ಟು ಕೆಂಪಾದರೆ ಸಾಕು. ಇನ್ನು ಇದು ಬಿಸಿಯಲ್ಲೇ ಇದಾಗ್ತದೆ, ಕೆಂಪಾಗ್ತದೆ. ನೀವು ಗ್ಯಾಸ್ ಆಫ್ ಮಾಡಬೇಕು. ನೋಡಿ ಈಗ ನೋಡಿ ಇಷ್ಟು ಕಾದಿದೆ. ಈಗ ಮಿಕ್ಸಿಗೆ ಹಾಕಿದ್ದೇನೆ ನಾನು. ಇದಕ್ಕೆ ಒಂದು ತುಂಡು ಶುಂಠಿ ಹಾಕ್ತಾ ಇದ್ದೀನಿ, ಒಂದು ಸಣ್ಣ ಪೀಸ್ ಶುಂಠಿ, ಒಂದು 3 ಎಸಳು ಬೆಳ್ಳುಳ್ಳಿ, ಮತ್ತೊಂದು 3 ಸಣ್ಣ ನೀರುಳ್ಳಿ ಹಾಕ್ತಾ ಇದ್ದೇನೆ. ದೊಡ್ಡ ನೀರುಳ್ಳಿ ಇದ್ದರೆ ದೊಡ್ಡ ನೀರುಳ್ಳಿ ಕೂಡ ಹಾಕ್ಬೋದು, ಒಂದು ಅರ್ಧ. ಮತ್ತು ಸ್ವಲ್ಪ ಹುಳಿ ಸ್ವಲ್ಪ, ಚಟ್ನಿಗೆ ಹುಳಿ ಸ್ವಲ್ಪ ಹಾಕಬೇಕು. ಮತ್ತು 1 ಗೆರಟೆಯಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ, ಒಂದು ಸಣ್ಣ ಗೆರಟೆ. ಮತ್ತು ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದನ್ನು ಗ್ರೈಂಡ್ ಮಾಡಿ ತೆಕ್ಕೊಂಡಿದ್ದೇನೆ. ಸೂಪರ್ ಟೇಸ್ಟಾಗಿರ್ತದೆ ಇದು ಚಟ್ನಿ ನಿಮಗೆ. ನೋಡಿ ಇದಕ್ಕೊಂದು ಒಗ್ಗರಣೆ ಮಾಡ್ತೇನೆ ನಾನು. ಎಣ್ಣೆ ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿ, 1-2 ಜಜ್ಜಿದ ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಕೆಂಪಾಗೋ ತನಕ ಫ್ರೈ ಆಗಬೇಕು ಒಗ್ಗರಣೆ. ನೀವು ಒಗ್ಗರಣೆ ಮಾಡುವಾಗ ಯಾವಾಗಲೂ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ನೋಡಿ ಉತ್ತಪ್ಪ ರೆಡಿಯಾಗಿದೆ, ಚಟ್ನಿ ಜೊತೆ ಸವಿಯಲು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.